ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲಕ್ಕಾಗಿ ಗ್ರೀನ್ ಬೋರ್ಡ್ ವ್ಯವಸ್ಥೆ ಮಾಡಲಾಗಿದೆ. ವಿಜ್ಞಾನ ವಿದ್ಯಾರ್ಥಿಗಳಿಗೆ ಲ್ಯಾಬ್ ವ್ಯವಸ್ಥೆ, ಸಿಇಟಿ ಮತ್ತು ನೀಟ್ ತರಗತಿಗಳಿಗೆ ಇಲಾಖೆಯಿಂದ ಆನ್ಲೈನ್ ತರಗತಿಗಳು ಇರುತ್ತವೆ. ಸಾಂಸ್ಕೃತಿಕ ಮತ್ತು ಕ್ರೀಡೆಗೆ ಪ್ರೋತ್ಸಾಹಿಸುವ ನಮ್ಮ ALK ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅವಶ್ಯಕತೆ ಇರುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತದೆ. ವಿದ್ಯಾರ್ಥಿಗಳು ತಾಲೂಕಿನ ಎಲ್ಲ ಭಾಗಗಳಿಂದ KSRTC ಬಸ್ ವ್ಯವಸ್ಥೆ ಇರುತ್ತದೆ. ಬೆಂಗಳೂರಿನ ALK ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ದಾಖಲಾತಿ ಆಂದೋಲನ ಪ್ರಾರಂಭಿಸಿದ್ದೀವಿ. ಈಗಾಗಲೇ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗದವರು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಶಾಲೆಗಳಿಗೆ ಭೇಟಿ ಮಾಡಿ ನಮ್ಮ ಕಾಲೇಜಿಗೆ ದಾಖಲು ಮಾಡಿ ಅಂತ ಆಲ್ರೆಡಿ ನಾವು ಒಮ್ಮೆ ಎಲ್ಲ ಕಡೆ ಹೋಗಿ ಬಂದಿದ್ದೋ. ಇದು ಎರಡನೇ ಹಂತವಾಗಿ ಈಗ ನಮ್ಮ ವಿದ್ಯಾರ್ಥಿಗಳೊಟ್ಟಿಗೆ ಮತ್ತು ಉಪನ್ಯಾಸಕರೊಟ್ಟಿಗೆ ಪ್ರತಿ ಗ್ರಾಮಗಳಿಗೆ ಹೋಗಿ ಶಾಲೆಗಳಿಗೆ ಹೋಗಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮನವೊಲಿಸಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ದಾಖಲು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಕಾಲೇಜಿನಲ್ಲಿ ಸೈನ್ಸು, ಆರ್ಟ್ಸು, ಕಾಮರ್ಸ್ 3 ಇದೆ. ಜೊತೆಗೆ ನುರಿತ ಉಪನ್ಯಾಸಕ ವರ್ಗ ಇದೆ. ಆದ್ದರಿಂದ ಈ ಬಾರಿ 2025-26ನೇ ಸಾಲಿನಲ್ಲಿ 90% ಶೇಕಡ ವಿದ್ಯಾರ್ಥಿಗಳು ಫಲಿತಾಂಶ ನೀಡಿದ್ದೀವಿ. ಅದರಲ್ಲೂ ಕೂಡ ಕಾಮರ್ಸ್ ವಿಭಾಗದಲ್ಲಿ ಮತ್ತು ಆರ್ಟ್ಸ್ ವಿಭಾಗದಲ್ಲಿ ಕೇವಲ ಒಬ್ಬೊಬ್ಬ ವಿದ್ಯಾರ್ಥಿ ಮತ್ತು ಸೈನ್ಸ್ ವಿಭಾಗದಲ್ಲಿ 2 ವಿದ್ಯಾರ್ಥಿಗಳು ಮಾತ್ರ ಒಂದೊಂದು ಸಬ್ಜೆಕ್ಟಲ್ಲಿ ಮಾತ್ರ ಫೇಲ್ ಆಗಿರ್ತಕ್ಕಂಥದ್ದು. ಅವರು ಕೂಡ ಈಗ ನೆಕ್ಸ್ಟು ಪಾಸ್ ಆಗ್ತಾರೆ. ಅವರು ಕೂಡ ನಾವು ಮತ್ತೆ ಅವರು ಕೂಡ ಕ್ಲಾಸ್ ಮಾಡ್ತೀವಿ. ಹೀಗೆ ನಮ್ಮ ಹತ್ರ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಉತ್ತಮ ಶಿಕ್ಷಣ, ಸಂಸ್ಕಾರ ಮತ್ತು ಭವಿಷ್ಯವನ್ನು ರೂಪಿಸೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ಉಪನ್ಯಾಸಕ ವರ್ಗ ಶ್ರಮಿಸ್ತೀವಿ ಸರ್. ಹಾಗಾಗಿ ಇವತ್ತು ಸಂತೆ ಇದ್ದ ಕಾರಣ ಸಂತೆನಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರ ವರ್ಗ ಹೋಗಿ ಎಲ್ಲ ಗ್ರಾಮಸ್ಥರಿಗೆ ತಮ್ಮ ಗ್ರಾಮದಲ್ಲಿ SSLC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬಂದು ನಮ್ಮ ಕಾಲೇಜ್ ಸೇರಿಕೊಳ್ಳಿ ಅಂತ ಒಂದು ದಾಖಲಾತಿ ಆಂದೋಲನ ಮಾಡ್ತಾಯಿದ್ದೀವಿ. ನಮ್ಮ ALK ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇದು ಕಂಪ್ಲೀಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು. AL ಕೆಂಪೇಗೌಡ ಸರ್ಕಾರಿ ಪದವಿ ಪೂರ್ವ, AL ಕೆಂಪೇಗೌಡರು ಕಟ್ಟಿಸಿದ್ರಿಂದ AL ಬಿಲ್ಡಿಂಗ್ನ, ಹಾಗಾಗಿ ALK ಅಂತ ಇಟ್ಟಿದ್ದಾರೆ ಹೊರತು ಇದು ಕಂಪ್ಲೀಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜೇ. ಇಲ್ಲಿ ಸರ್ಕಾರಿ ಶುಲ್ಕ ಏನಿರುತ್ತೋ ಆ ಸರ್ಕಾರಿ ಶುಲ್ಕವನ್ನು ಮಾತ್ರ ನಾವು ತೆಗೆದುಕೊಳ್ತೀವಿ. ನಮ್ಮ ಕಾಲೇಜಿನಲ್ಲಿ ನುರಿತ ಉಪನ್ಯಾಸಕ ವರ್ಗ ಇದೆ, ಮತ್ತು ಸುಸಜ್ಜಿತ ನೂತನವಾಗಿರ್ತಕ್ಕಂಥ ಕಟ್ಟಡ ಈಗ ನೋಡ್ತಾ ಇದ್ದೀರಾ. ಇಲ್ಲಿದೆ ವಿಶಾಲವಾದ ಮೈದಾನ ಇದೆ, ಮತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ಗಳಿದೆ, ಮತ್ತು ಎಲ್ಲ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೀನ್ ಬೋರ್ಡ್ ವ್ಯವಸ್ಥೆ ಮಾಡಿಸಿದ್ದೀವಿ. ವಿಜ್ಞಾನ ವಿದ್ಯಾರ್ಥಿಗಳಿಗೆ ಲ್ಯಾಬ್ ವ್ಯವಸ್ಥೆ ಇದೆ, ಮತ್ತು ನಮ್ಮ ಕಾಲೇಜಿನ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮತ್ತು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತೀವಿ. ಪರಿಹಾರ ಬೋಧನೆ, ಗುಂಪು ಕಲಿಕೆಗೆ ಸಾಮಾನ್ಯವಾಗಿ ಪ್ರತಿದಿನ ಇರುತ್ತೆ. ಮತ್ತು ವಿದ್ಯಾರ್ಥಿನಿಯರಿಗೆ ನಮ್ಮ ಕಾಲೇಜ್ ಮುಂಭಾಗನೇ ಹಾಸ್ಟೆಲ್, ಒಂದು ಸುಸಜ್ಜಿತವಾದ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ. ಮತ್ತು ಈ ಬೆಳ್ಳೂರು ಭಾಗಕ್ಕೆ ಮೋಸ್ಟ್ಲಿ ನಾಗಮಂಗಲದಿಂದ ಎಲ್ಲ ಭಾಗದಿಂದ ವಿದ್ಯಾರ್ಥಿಗಳು ಇಲ್ಲಿ ಬರ್ಬೋದು. ಇಲ್ಲಿಗೆ KSRTC ಬಸ್ನ ವ್ಯವಸ್ಥೆಯೂ ಕೂಡ ಇರ್ತದೆ. ಇದೊಂದು ಸರ್ಕಾರಿ ಕಾಲೇಜು. ದಯಮಾಡಿ ಎಲ್ಲರಿಗೂ ಕೂಡ ಪೋಷಕರಲ್ಲಿ ಕೇಳ್ಕೊಳ್ತಾ ಇರೋದು, ಒಂದು ಸರ್ಕಾರಿ ಕಾಲೇಜು ಎಲ್ಲ ವ್ಯವಸ್ಥೆಯನ್ನು ಒಂದು ಪ್ರೈವೇಟ್ ಸಂಸ್ಥೆಗಳಲ್ಲಿ ಏನಿರುತ್ತೋ ಅಷ್ಟೆಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿರ್ತೀವಿ. ಹಾಗಾಗಿ ನೋಡಿ ಅಲ್ಲಿ ಬೋರ್ಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಬೋರ್ಡ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ನೋಡ್ರೆ ಗೊತ್ತಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಅಂಕವನ್ನು ತೆಗೆದುಕೊಂಡು ಈ ಸಲ ಶೇಕಡ 90% ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಫಲಿತಾಂಶವನ್ನು ಹೆಚ್ಚಿಗೆ ಮಾಡ್ತೀವಿ. ಸೊ ನಮ್ಮ ಕಾಲೇಜಿಗೆ ದಾಖಲಿಸಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸರ್. ಚಂದ್ರಶೇಖರ್ CR, ನಾನು ಇಲ್ಲಿ ಇಂಗ್ಲೀಷ್ ಉಪನ್ಯಾಸಕ. ವಿಶೇಷವಾಗಿ ನಮ್ಮ ಕಾಲೇಜಿನಲ್ಲಿ ಇರತಕ್ಕಂಥ NSS ಇದೆ. NSS ಕೂಡ ನಾನೇ ನೋಡ್ಕೊಳ್ತಾ ಇದ್ದೀನಿ. NSS ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್.